ಜೈ ಹಿಂದ್ ಸರ್. ಸರ್, ಎಲ್ಲ ನನ್ನ ಸರ್ಕಾರಿ ನೌಕರರಲ್ಲಿ ಒಂದು ಮನವಿ ಏನಪ್ಪ ಅಂತಂತಂದರೆ, ನೀವು ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಎಂದೇ ಓದಿ ನಿಮ್ಮ ಬಡತನ ಅಥವಾ ನಿಮ್ಮ ಮನೆ ಪರಿಸ್ಥಿತಿಗೆ ಸರ್ಕಾರಿ ಉದ್ಯೋಗವನ್ನು ನೀವು ಪಡೆದಿರುತ್ತೀರಿ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾಕಪ್ಪ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂತಂದರೆ, ನಾನೇ ಕೆಲವು ಘಟನೆಗಳನ್ನು ನೋಡಿದ್ದೀನಿ. ಏನು ನೋಡಿದ್ದೇನಪ್ಪ ಅಂದರೆ, ಭ್ರಷ್ಟಾಚಾರ, ಲಂಚತನ, ಕೆಲವು ಕ್ಷೇತ್ರಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ, ಸಾಮಾನ್ಯ ಕೆಳವರ್ಗದ ಕೆಲಸಗಾರರಿಗೆ ಹಣದ ಆಮಿಷವನ್ನು ತೋರಿಸ್ತಾರೆ. ಯಾಕಪ್ಪ ಅಂತಂದರೆ, ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದೀರ, ಕಷ್ಟ, ಸಿಟಿ ಜೀವನ, ಮಕ್ಕಳು ಎಜುಕೇಷನು, ಮನೆ ಬಾಡಿಗೆ, ಅದು ಇದು ಅಂತ ಹೇಳಿ ಕಷ್ಟ ಇದೆ. ಸರ್ಕಾರಿ ಕೊಡೋ ಸಂಬಳ ಸಾಲಲಿಕ್ಕೂ ಇಲ್ಲ ಅನಿಸುತ್ತೆ. ಕಾರಣ ಯಾಕಪ್ಪ ಅಂದರೆ ಬೆಲೆ ಏರಿಕೆ. ಒಂದು ಗುಂಟೆ ಜಾಗ ಹಿಡಿಬೇಕಂದ್ರೂ 30 ಲಕ್ಷ 40 ಲಕ್ಷ ಇದೆ. ಒಂದು ಮನೆ ಕಟ್ಟಬೇಕಂದ್ರೂ ಒಂದು 50 ಲಕ್ಷ ಬೇಕು. ಸರ್, ನಿಮ್ಮಲ್ಲಿ ಯಾಕಪ್ಪ ಇವನು ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸರ್ ನೋಡಿ, ಕೆಲವೊಂದು ಗುಂಪುಗಳು ಆ್ಯಕ್ಟಿವ್ ಆಗಿದ್ದಾವೆ. ಏನಪ್ಪ ಅಂತಂದರೆ, ಯಾರು ಎಲ್ಲೆಲ್ಲಿ ಏನೇನು ಲಂಚ ತೊಗೊತಾರೆ, ಹಣ ತೊಗೊಂಡು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟು ಇನ್ಕಮ್ ಇದೆ ಅಂತ ಅವರು ಸರ್ವೆ ಮಾಡ್ತಾರೆ. ಮೊದಲು ಅವರು ಸರ್ವೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಹತ್ರ ಬಂದು ಕೆಲವು ವ್ಯಕ್ತಿಗಳಿಂದ ಅವ್ರದ್ದೇ ಟೀಮ್ ಇದೆ, ಆ ಟೀಮ್ ಮಾಡ್ಕೊಂಡಿದ್ದಾರೆ, ಅವರೇ ಬಂದು ನಿಮಗೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟುಬಿಟ್ಟು ಏನು ಮಾಡ್ತಾರಪ್ಪ ಅಂತಂದರೆ, ಹೊಳ್ಳಿ ಅದನ್ನು ಅವರು ವಿಡಿಯೋ ಮಾಡ್ಕೊತಾರೆ. ಅದನ್ನೇ ವಿಡಿಯೋ ಮಾಡಿಕೊಂಡು ನಿಮ್ಗೆ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹೆದರಿಸ್ತಾರೆ. ಏನಪ್ಪ ಅಂತಂದರೆ, ನೀನು ನಮಗೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಕೊಡಲಿಲ್ಲ ಅಂದರೆ, ಇಲ್ಲ ಅಂತಂದರೆ ನಾವು ಹೇಳ್ದಾಗ ನೀನು ನಡ್ಕೊಳ್ಳಿಲ್ಲ ಅಂತಂದರೆ ನಾವು ಈ ವಿಡಿಯೋವನ್ನು ಸ್ಪ್ರೆಡ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರ. ನೋಡಿ ಸರ್, ನಿಮ್ಮ ನಂಬಿ ಏನಪ್ಪ ಅಂದರೆ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ. ಏನಪ್ಪ ಅಂತಂದರೆ, ಲಂಚ ತೊಗೊಂಡ ಮೇಲೆ ಆಗುವ ಅವಮಾನ ಅಂತಂದರೆ, ಅದೇನಾದ್ರು ವಿಡಿಯೋ ಅವ್ರು ಮಾಡಿ ಹರಿಬಿಟ್ರೆ ಆಗುವ ಅವಮಾನ ಇದೆಯಲ್ಲ, ಅದನ್ನು ಯಾರಿಗೂ ತಡೆಯೋಕ್ಕಾಗಲ್ಲ. ಆವಾಗ ನಮಗೆ ಒಂದೇ ದಾರಿ. ಕೆಲವರು ಗಟ್ಟಿ ಹೃದಯದವ್ರು ಇದ್ದರೆ ಏನು ಮಾಡ್ತಾರೆ, ಕೇಸು, ಕೋರ್ಟು, ಕಚೇರಿ ಅಂತ ಅಲ್ಲಿ ಸಮಸ್ಯೆ ಬಗೆಹರಿಸ್ಕೊತಾರೆ. ಮೃದು ಹೃದಯದವ್ರು ಇರ್ತಾರೆ, ಅವ್ರಿಗೆ ಏನಪ್ಪ ಮೋಸತನನೇ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಹೆಂಗಪ್ಪ ಅಂತೇಳಿ ಮೋಸ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಅಂಥ ಜನರು ಇದಕ್ಕೆ ಸುಮಾರು ಜನ ಬಲಿಯಾಗ್ತಿದ್ದಾರೆ. ನೋಡಿ ಸರ್, ಇದನ್ನು ನಾನು ಹಾವೇರಿ ಜಿಲ್ಲೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನಾನು ಶಿಗ್ಗಾಂವ್ ಸುಮಾರು ನೋಡಿದ್ದೀನಿ. ಕೆಲವು ವ್ಯಕ್ತಿಗಳನ್ನ ಬ್ಲ್ಯಾಕ್ ಮೇಲ್ ಆಗಿದ್ದಾರೆ, ಆದರೆ ಅದು ಯಾರೂ ಒಳಗಡೆ ಹೇಳಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ದಯವಿಟ್ಟು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಇಲಾಖೆಯಲ್ಲಿ ನೀವು ಹುಷಾರಾಗಿರ್ರಿ. ನಿಮಗೆ ಬರ್ತಾರೆ, ಲಂಚ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಲಂಚ ತೊಗೊಂಡ್ರೆ ಅಲ್ಲಿಂದ ನಿಮಗೆ ಹೆದರಿಸೋಕ್ಕೆ ಶುರು ಮಾಡ್ತಾರೆ. ಹೆಚ್ಚು ಹಣ ನಿಮ್ಮಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆಗ ಏನಾಗುತ್ತೆ, ನೀವು ಸಾಮಾನ್ಯ ವರ್ಗದವ್ರನ್ನ ನೀವು ಹಣ ಸುಲಿಗೆ ಮಾಡಬೇಕಾಗತ್ತೆ. ನೋಡಿ ಸರ್, ದೇವ್ರು ನಮಗೆ ಕೊಟ್ಟಿದ್ದಾನೆ. ನಾವೇನು ಇಲ್ಲೇ ಅಮೃತ ಕುಡಿದ್ಬಿಟ್ಟು ಇಲ್ಲೇ ಇರಲ್ಲ. ನೋಡಿ ಸರ್, ನಾವೆಲ್ಲರೂ ಒಂದೇ. ಯಾವ ಜಾತಿ ಧರ್ಮ ಏನು ಅಂತ ಇಲ್ಲ, ಎಲ್ಲರೂ ಒಂದೇ. ಮನುಷ್ಯ ಇಲ್ಲಿ ಯಾವಾಗೂ ಬರ್ತಾನೆ, ಯಾವಾಗ ಹೋಗ್ತಾನೆ. ನಿಮ್ಮಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸರ್ಕಾರಿ ಕೆಲಸ ಸಿಗೋದು ಕಷ್ಟ. ನಿಮಗೆ ಆ ದೇವ್ರು ಕೊಟ್ಟಿದ್ದಾನೆ, ಅದನ್ನು ಕಾಪಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಯಕವೇ ಕೈಲಾಸ.